ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹನುಮ ಜಯಂತಿ. ನಮ್ಮೂರಲ್ಲಿ ಹೇಗೆ ಹನುಮ ಜಯಂತಿ ಸೆಲೆಬ್ರೇಟ್ ಮಾಡಿದರು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರೆ. ಇದು ಎಂಟ್ರೆನ್ಸು. ಯಾವ ಅಂಗಡಿಗಳೆಲ್ಲ ಹಾಕ್ಯಾರೆ ನೋಡಿ. ಇಲ್ಲಿ ಸಣ್ಣ ಮಕ್ಕಳಿಗೆ ಆಟ ಸಾಮಾನು ಅಂಗಡಿ, ಹೇರ್ ಬ್ಯಾಂಡು, ಎಲ್ಲ ಥರ ಅಂಗಡಿಗಳನ್ನು ಹಾಕ್ಯಾರೆ. ಇದು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಅಂಗಡಿಗಳು ಹಾಕ್ಯಾರೆ. ಜಾತ್ರೆ ಥರ ಮಾಡ್ತಾರೆ, ಸಣ್ಣ ಜಾತ್ರೆ, ಹಾಗಾಗಿ ಎಲ್ಲದು ಮಾರ್ತಾರೆ ಅಲ್ಲಿ. ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಹುಡುಗಿರಿಗೆ ಓಲೆ ಎಲ್ಲ ಐಟಮ್ಸ್ ಇರುತ್ತೆ. ಆಮೇಲೆ ಅಚ್ಚೆ ಹಾಕ್ಸ್ಕೊಂಡು ಎಲ್ಲದೂ ಇರುತ್ತೆ. ಖಾರ ಮಂಡಕ್ಕಿ ಎಲ್ಲ ಸಿಗುತ್ತೆ ನಿಮಗೆ. ಹೊಸದಾಗಿ ಈ ವರ್ಷ ಫೌಂಟೇನ್ ಮಾಡ್ಯಾರೆ ನೋಡಿ. ಯಾವ ವರ್ಷನೂ ಇರಲಿಲ್ಲ, ಈ ವರ್ಷ ಫೌಂಟೇನ್ ಹಾಕ್ಯಾರೆ. ನೈಟ್ ಆದರೆ ಸಕ್ಕತ್ತಾಗಿ ಕಾಣುತ್ತೆ, ಬಟ್ ಇವಾಗ ಬೆಳಗ್ಗೆ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಇದೇ ಫಸ್ಟ್ ಟೈಮ್ ಫೌಂಟೇನ್ ಹಾಕಿರೋದು ನಮ್ಮೂರಲ್ಲಿ. ಹೀಗೆ ಮುಂದೆ ಹೋದರೆ ಇದು ದೇವಸ್ಥಾನದ ಎಂಟ್ರೆನ್ಸು. ಆಂಜನೇಯ ಎಲ್ಲ ಸೈಡಿಗೆ ಫೋಟೋಸ್ ಹಾಕ್ಬಿಟ್ಟು ಮೇಲ್ಗಡೆ ಆಂಜನೇಯ ಅಂತ ಎಂಟ್ರೆನ್ಸ್ ಹಾಕ್ಯಾರೆ. ಶ್ರೀ ಹನುಮ ಜಯಂತ್ಯೋತ್ಸವಕ್ಕೆ ಸುಸ್ವಾಗತ ಅಂತ ಅಂದ್ಬಿಟ್ಟು ಶ್ರೀ ಕ್ಷೇತ್ರ ಹೂವಿಂದೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರೆ ನೋಡಿ. ಹಾಗೆ ದೇವಸ್ಥಾನದ ಒಳಗಡೆನೂ ಹೂವಿನ ಡೆಕೋರೇಷನ್ ಮಾಡ್ಯಾರೆ. ಎಂಟ್ರೆನ್ಸಿಗೆ ಚಪ್ಪರ ಎಲ್ಲ ಹಾಕ್ಬಿಟ್ಟು ಲೈಕ್ ಶಾಮಿಯಾನ ಎಲ್ಲ ಹಾಕ್ಯಾರೆ. ಹೇಗೆ ಎಂಟ್ರೆನ್ಸ್ ಆಗಿದೆ ಅಂತಂದ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂತಂದ್ಬಿಟ್ಟು. ಇದು ಎಂಟ್ರೆನ್ಸು. ಉತ್ಸವ ಮೂರ್ತಿ ಆ ಕಡೆ ಪಕ್ಕದಲ್ಲಿದೆ. ಈ ಸಲ ಡಿಫ್ರೆಂಟಾಗಿ ಇಟ್ಟಿದ್ದು ಉತ್ಸವ ಮೂರ್ತಿನ ಲೈಕ್ ಡಿವೈಡ್ ಮಾಡ್ಯಾರೆ. ದೇವಸ್ಥಾನಕ್ಕೆ ಹೋಗೋರಿಗೆ ಒಂದು ಜಾಗ, ಉತ್ಸವ ಮೂರ್ತಿಗೆ ಹೋಗೋರಿಗೆ ಒಂದು ಜಾಗ ಅಂತ ಅಂದ್ಬಿಟ್ಟು. ಹೋದ ಸಲ ಎಲ್ಲ ಆ ಥರ ಡಿವೈಡೇಡ್ ಮಾಡಿರಲಿಲ್ಲ. ದೇವಸ್ಥಾನದ ಎಂಟ್ರೆನ್ಸು ನೋಡಿ ಎಷ್ಟು ಚೆನ್ನಾಗಿ ಎಂಟ್ರೆನ್ಸ್ನ ಹೂವಿಂದ ಎಲ್ಲ ಅಲಂಕಾರ ಮಾಡಿಬಿಟ್ಟು ಹೆಂಗೆ ಕಾಣಿಸ್ತಾ ಇದೆ ಅಂತ ದೇವಸ್ಥಾನ. ತುಂಬ ರಶ್ ಇದೆ ಒಳಗಡೆ, ಸುಮಾರು ಜನ ಇದ್ದರು. ಯಾವಾಗಲೂ ರಶ್ಶು. ತುಂಬ ಫೇಮಸ್ ದೇವಸ್ಥಾನ ಅದು. ತುಂಬ ಜನ ನಡ್ಕೊತಾರೆ ದೇವಸ್ಥಾನಕ್ಕೆ. ನಾವೇನೇ ಅಂದ್ಕೊಂಡ್ರು ಆಗುತ್ತೆ ಅಂತ ಒಂದು ನಂಬಿಕೆ. ಹಾಗಾಗಿ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಮತ್ತು ಹನುಮ ಜಯಂತಿ ಆಗಿದ್ದರಿಂದ ಸುಮಾರು ಜನ ಅಕ್ಕಪಕ್ಕದ ಊರಿಂದ ಎಲ್ಲ ಬಂದಿದ್ದರು. ಅಲ್ಲಿ ಹಳ್ಳಿಗೆ ಮತ್ತು ನಮ್ಮೂರಿಗೆ ಎಲ್ಲ ಒಂದು ಸ್ವಲ್ಪ ಫೇಮಸ್ಸು ದೇವಸ್ಥಾನ. ಇಲ್ಲಿ ಹೋಮ ಮಾಡ್ಯಾರೆ. ಮತ್ತು ಹೀಗೆ ಬಂದರೆ ಇಲ್ಲಿ ನವಗ್ರಹ ಇದೆ. ನವಗ್ರಹಕ್ಕೆ ಒಳಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಬೇರೆ ಟೈಮಲ್ಲೆಲ್ಲ ಒಳಗೆ ಹೋಗ್ಬೋದು. ಇವಾಗ ಇದಂತ ಜಯಂತಿ ಅಂತಂದ್ಬಿಟ್ಟು ಜನ ಜಾಸ್ತಿ ಅಂದ್ಬಿಟ್ಟು ಒಳಗೆ ಹೋಗೋಕ್ಕೆ ಬಿಟ್ಟಿಲ್ಲ ಅಲ್ಲಿ. ಹೂವಿಂದೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರೆ ನೋಡಿ. ಕೆಳಗಡೆ ಗಂಟೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಂಬಿನೇಷನ್ ಚೆನ್ನಾಗಿದೆ. ದೇವಸ್ಥಾನ ಪ್ರದಕ್ಷಿಣೆ ಹಾಕಾಯಿತು ನೋಡಿ. ಇದು ಎಂಟ್ರೆನ್ಸ್. ಜೈ ಶ್ರೀರಾಮ್ ಅಂತ ಅಂದ್ಬಿಟ್ಟು ಜನ ನೋಡಿ ಎಷ್ಟು ಜನ ಇದ್ದಾರೆ. ದೇವಸ್ಥಾನದೊಳಗೆ ಎಷ್ಟು ರಶ್ ಇತ್ತು. ದೇವ್ರು ನೋಡಿ ಏನು ಸಕ್ಕದಾಗ ಅಲಂಕಾರ ಮಾಡ್ಯಾರೆ ಅಂತಂದ್ಬಿಟ್ಟು. ಇದು ಉತ್ಸವ ಮೂರ್ತಿ ಅಂದರೆ ದೇವ್ರನ್ನ ಜೋಕಾಲಿಯಲ್ಲಿ ಕೂರಿಸ್ತಾರೆ. ಇದು ಕೊತ್ಲದಮ್ಮ ಅಂತ ದೇವರು. ಇದು ಕೆನ್ಸ್ರಾಯ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.